ನಮಸ್ಕಾರ ಗೆಳೆಯರೆ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕೆಲವು ವಿಷಯಗಳ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಮತ್ತು ಕೆಲವು ಪ್ರಶ್ನೆಗಳಿಗೆ ಉತ್ತರನೂ ಕೂಡ ಕೊಡ್ತಾ ಇದ್ದೀನಿ. ತುಂಬ ಜನ ಸ್ಟೂಡೆಂಟ್ಸ್ಗಳು ಈಗ ಕಾಯ್ತಾ ಇರೋವಂಥದ್ದು ಏನಂದರೆ ಫಸ್ಟ್ ರೌಂಡಿನ ಫೈನಲ್ ರಿಸಲ್ಟ್ ಯಾವಾಗ ಬರುತ್ತೆ ಅಂತ. ನಾರ್ಮಲಿ ಪ್ರಾವಿಷನಲ್ ರಿಸಲ್ಟ್ ಆಗಿ ಒಂದು ದಿನ ಆದಮೇಲೆ ಏನಪ್ಪ ಅಂದರೆ ಫೈನಲ್ ರಿಸಲ್ಟು ಕೂಡ ಬರ್ತಿತ್ತು. ಬಟ್ ಈ ಬಾರಿ ಆ ರೀತಿ ಆಗೋದಿಲ್ಲ, ಸ್ವಲ್ಪ ದಿನಗಳು ನಡೆಯುತ್ತೆ ಅಂತ ಹೇಳ್ತಾ, ಹಾಗಾದರೆ ಏಕೆ ಆ ರೀತಿ ಆಗುತ್ತೆ ಅಂತ ನೋಡೋದಾದರೆ ನೋಡಿ, ನಿನ್ನೆ ತನಕ 26ನೇ ತಾರೀಕು ತನಕ ನಿಮಗೆ MCC ಮೂಲಕ ಯಾರೆಲ್ಲ ಸ್ಟೂಡೆಂಟ್ಸ್ಗಳು ಸೀಟ್ ತಗೊಂಡಿದ್ದಾರೋ, ಯಾರೆಲ್ಲ ಹೋಗೋದಕ್ಕೆ ಇಚ್ಛೆ ಪಡ್ತಾ ಇದ್ದಾರೋ ಅಲ್ಲಿ ಅವರಿಗೆ ಒಂದೊಳ್ಳೆ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಸಿಕ್ಕಿರ್ಬೋದು ಅಥವಾ ಸೇಮ್ ಕಾಲೇಜ್ ಸಿಕ್ಕಿರ್ಬೋದು. ಆ್ಯಸ್ ಇಟ್ ಈಸ್ ಇನ್ ದ KEA ಕೌನ್ಸ್ಲಿಂಗಲ್ಲೂ ಏನಿರುತ್ತೆ ಕಾಲೇಜು ಅದೇ ಅವ್ರಿಗೆ ಅಲ್ಲೂ ಸಿಕ್ಕಿರ್ಬೋದು, ಅಥವಾ ಕೆಲವೊಂದಿಷ್ಟು ಡೀಮ್ಡ್ ಯೂನಿವರ್ಸಿಟೀಸ್ಗಳು ಸಿಕ್ಕಿರ್ಬೋದು. ಸೊ ಅಂಥವರೆಲ್ಲ ಸ್ಟೂಡೆಂಟ್ಸ್ಗಳು ಅಲ್ಲಿಂದ ಅವರು ಕಾಲೇಜನ್ನು ತಗೊಳ್ತಾ ಇದ್ದಾರೆ ಅಂದಾಗ ಇಲ್ಲಿ ಅವರು ತಗೊಂಡಿರೋಂಥ ಸೀಟು ವೇಕೆಂಟ್ ಆಗಿದೆ. ಸೊ ಆ ರೀತಿಯಾದಂಥ ವೇಕೆಂಟ್ ಸೀಟ್ಗಳು ಮತ್ತೆ ತುಂಬಿಸಬೇಕಾಗತ್ತೆ. ಆಗ ಮಾತ್ರ ಏನಪ್ಪ ಅಂದರೆ ನಮಗೆ ಫೈನಲ್ ರಿಸಲ್ಟ್ ಕೊಡೋದಕ್ಕೆ ಸಾಧ್ಯ. ಸೊ ನಿಮಗೆ ಸದ್ಯದ ಮಟ್ಟಿಗೆ ಫೈನಲ್ ರಿಸಲ್ಟು ಮೋಸ್ಟ್ ಪ್ರೊಬಬ್ಲಿ 28 ಅಥವಾ 29 ಆಗಸ್ಟಿಗೆ ಬರ್ಬೋದು. ಯಾಕೆಂದರೆ ಆಲ್ಮೋಸ್ಟ್ ಈಗ 28 ಆಗಸ್ಟ್ ತನಕ UG CETದಲ್ಲಿ ಚಾಯ್ಸ್ 1 ಸೆಲೆಕ್ಟ್ ಮಾಡಿದವ್ರದ್ದು ಅಡ್ಮಿಷನ್ ಕೂಡ ಮುಗಿಯುತ್ತೆ. ಮತ್ತು ಈಗ 26ಕ್ಕೆ MCCದವ್ರದ್ದೆಲ್ಲದು ಮುಗೀತು, ಒಂದು ಫೈನಲೈಸೇಷನ್ ಆಯಿತು ಅಂದರೆ ಒಂದು 2 ದಿವಸ ಅದನ್ನು ಪ್ರೊಸೆಸ್ ಮಾಡಬೇಕಾಗತ್ತೆ, ರೀರನ್ ಮಾಡಬೇಕಾಗತ್ತೆ. ಆ್ಯಸ್ ಪ್ರಸನ್ನ ಸರ್ ಹ್ಯಾಸ್ ಸೆಡ್, ರೀರನ್ನನ್ನು ಮಾಡಿದ ಮೇಲೆ ಏನಪ್ಪ ಅಂದರೆ ನಿಮಗೆ ಫೈನಲ್ ರಿಸಲ್ಟ್ ಕೊಡ್ತಾರೆ. ಸೊ ಗುಡ್ ನ್ಯೂಸ್ ಏನಪ್ಪ ಸ್ಟೂಡೆಂಟ್ಸ್ಗಳಿಗೆ ಅಂದರೆ, ಯಾರಿಗೆಲ್ಲ ಮಾಕ್ ಅಲಾಟ್ಮೆಂಟಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಬಟ್ ಮೊನ್ನೆ ನಮಗೆ ಪ್ರಾವಿಷನಲ್ ರಿಸಲ್ಟ್ ಕೊಟ್ಟ ತಕ್ಷಣ ಸೀಟ್ ಅಲಾಟ್ ಆಗಿಲ್ಲ ಅಂತ ಬಂದಿತ್ತು, ಅಥವಾ ಮಾಕ್ ಅಲಾಟ್ಮೆಂಟಿಂದನೂ ಯಾರಿಗೂ ಸೀಟೇ ಸಿಕ್ಕಿಲ್ಲ, ಮತ್ತು ಕೆಲವೊಂದಿಷ್ಟು ಸೀಟ್ಗಳು ಸಿಕ್ಕಿದ್ದಾವೆ ಬಟ್ ಅವರಿಗೆ ಅಷ್ಟು ಚೆನ್ನಾಗಿಲ್ಲ. ಫಸ್ಟ್ ರೌಂಡಲ್ಲಿ ಸಾಮಾನ್ಯ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಬಟ್ ಸ್ಟಿಲ್ ನಿಮಗೆ ಸಿಕ್ಕಿರುವಂಥ ಸೀಟಲ್ಲೂ ಸ್ವಲ್ಪ ಮಟ್ಟಿಗೆ ಏನಪ್ಪ ಅಂದರೆ ನಿಮಗೆ ಬೇಜಾರಿತ್ತು ಅಂದರೆ ಈಗ ಫೈನಲ್ ರಿಸಲ್ಟಲ್ಲಿ ನಿಮಗೆ ಚೇಂಜಸ್ ಆಗೋ ಚಾನ್ಸಸ್ ಇದೆ. ಯಾರಿಗೆಲ್ಲ ಸೀಟ್ ಸಿಕ್ಕಿರಲಿಲ್ಲೋ ಅವ್ರಿಗೆ ಸೀಟ್ ಸಿಗೋ ಚಾನ್ಸ್ ಇದೆ, ಮತ್ತು ಸ್ವಲ್ಪ ಆಟೋಮ್ಯಾಟಿಕಲಿ ನಮಗೆ ಸ್ವಲ್ಪ ಅಪ್ಗ್ರೇಡೇಷನ್ ಆಗಿದೆಯೇನೋ ಅನ್ನೋ ಒಂದು ರಿಸಲ್ಟ್ ನಮಗೆ ನೋಡೋಕ್ಕೆ ಸಿಗುತ್ತೆ. ಸೊ ಎಲ್ಲರಿಗೂ ಕೂಡ ಇದೊಂದು ರೀತಿಯಾದಂತಹ ಒಳ್ಳೆಯ ನ್ಯೂಸು. ಯಾಕೆಂದರೆ ಒಂದು 200-300 ಜನ MCC ಮೂಲಕ ಹೋದರೂ ಕೂಡ ತುಂಬ ದೊಡ್ಡ ರ್ಯಾಂಕ್ ಕಟ್ ಆಫ್ ಇನ್ಕ್ರೀಸ್ ಆಗುತ್ತೆ. ಸೊ ಇದನ್ನು ತಲೆಲಿಟ್ಕೊಳ್ಳಿ. ಇದು ಒಂದು ವಿಷಯ ಆಗಿತ್ತು. ಇನ್ನೊಂದು ವಿಷಯ ಏನಂದರೆ, ಪ್ರಸನ್ನ ಸರು ನಿನ್ನೆ ಒಂದು ವಿಡಿಯೋ ಮಾಡಿಬಿಟ್ಟಿದ್ರು. ಆ ವಿಡಿಯೋದಲ್ಲಿ ಏನಿತ್ತಪ್ಪ ಅಂದರೆ, ಯಾರೆಲ್ಲ ಈಗ ಇಂಜಿನಿಯರಿಂಗ್ ಆಗಿರ್ಬೋದು, ನರ್ಸಿಂಗ್ ಆಗಿರ್ಬೋದು, ಅಥವಾ ಅಗ್ರಿಕಲ್ಚರ್ UG CET ಬೇಸ್ಡ್ ಕೋರ್ಸ್ಗಳನ್ನು ಅವರು ಅಲಾಟ್ ಆಗಿಬಿಟ್ಟಿದೆ. ಈಗ ಸೆಕೆಂಡ್ ರೌಂಡ್ UG CETದಲ್ಲಿ ನಡೀತಾ ಇರೋದ್ರಿಂದ ಯಾರಿಗೆ ಇಷ್ಟನೇ ಇರೋದಿಲ್ವೋ, UG CET ಮೇಲೆ ಸಿಕ್ಕಿರೋಂಥ ಕೋರ್ಸೇ ಇಷ್ಟ ಇಲ್ಲ, ಬಟ್ ಅವರಿಗೆ ನೀಟ್ಗೆ ಬರಬೇಕು, ಮುಂದಿನ ರೌಂಡಲ್ಲಿ ಅವರು ಮೆಡಿಕಲ್ ಅಥವಾ ಡೆಂಟಲ್ ಸೀಟ್ಗಳನ್ನು ತಗೊಳ್ಬೇಕು ಅಂತ ಇಷ್ಟ ಇದೆ. ಸೊ ಅವರು ಚಾಯ್ಸ್ 4ನ ಸೆಲೆಕ್ಟ್ ಮಾಡಿದ್ದಾರೆ. ಅವರು ಸಿಸ್ಟಮಿಂದನೇ ಔಟ್ ಆಗಿಬಿಡ್ತಾರೆ. ಹಾಗಾದರೆ ಚಾಯ್ಸ್ 4ನ ಅರ್ಥನೇ ಏನಪ್ಪ ಅಂದರೆ ಕೌನ್ಸ್ಲಿಂಗಿಂದ ಹೊರಗೆ ಹೋಗುವಂಥದ್ದು. ಸೊ MCCದವರಿಗೂ ಅದೇ ಒಂದು ಚಾಯ್ಸ್ ಸೆಲೆಕ್ಟ್ ಮಾಡೋದಕ್ಕೆ ಕೊಟ್ಟಿದ್ದಾಗಿತ್ತು. ಸೊ ಆ ರೀತಿ ಏನಾದರೂ ಇದ್ದಾಗ ನಿಮಗೆ ನೆಕ್ಸ್ಟ್ ರೌಂಡಲ್ಲಿ ನಿಮಗೆ ಕೇವಲ ಹೊಸದಾಗಿ ಬಂದಿರುವಂಥ ಸೀಟ್ಗಳನ್ನು ಮಾತ್ರ ಆ್ಯಡ್ ಮಾಡೋಕ್ಕಾಗತ್ತಾ ಅಂದರೆ, ಫಾರ್ ಎಕ್ಸಾಂಪಲ್ BAMS ಅಥವಾ ಆಯುಷ್ ಕೋರ್ಸ್ಗಳಿಂದ ಬಂದಿಲ್ಲಾಗಿತ್ತು, ಸೆಕೆಂಡ್ ರೌಂಡಲ್ಲಿ ಮೋಸ್ಟ್ಲಿ ಬರ್ಬೋದು. ಸೊ ಅದಕ್ಕೆ ಎಲ್ಲರೂ ಕೂಡ ಎಲಿಜಿಬಲ್ ಇರ್ತಾರೆ. ಬಟ್ ಈಗ ಚಾಯ್ಸ್ 4 ಸೆಲೆಕ್ಟ್ ಮಾಡಿದವರು ಫ್ರೀ ಮತ್ತೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ತಾರಲ್ವ ಫ್ರೆಶ್ಲಿ, ಅವರಿಗೆ ಹಾಗಾದರೆ ಕೇವಲ ಆಯುಷ್ ಕೋರ್ಸ್ಗಳಿಗೆ ಮಾತ್ರನೇ ಅವರಿಗೆ ಎಲಿಜಿಬಲ್. ಆ ರೀತಿ ಇದ್ದಾಗ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅದನ್ನು ಕ್ಲಿಯರ್ ಮಾಡಿದ್ದಾರೆ. ಸರ್ ಏನು ಹೇಳಿದ್ದಾರೆ ಅಂದರೆ, ಯಾರೆಲ್ಲ ಚಾಯ್ಸ್ 4ನ ಸೆಲೆಕ್ಟ್ ಮಾಡ್ತಾ ಇದ್ದಾರೋ ಅವರು ಜೆನ್ಯೂನ್ ಏನಪ್ಪ ಅಂದರೆ ಅವರಿಗೆ ನೀಟ್ ಮೇಲೆ ಹೋಗ್ಬೇಕು ಅನ್ನೋದು ಇಷ್ಟ ಇರುತ್ತೆ. ಮತ್ತು ಕೆಲವೊಂದಿಷ್ಟು MCC ಸ್ಟೂಡೆಂಟ್ಗಳಾಗಿದ್ದರು. ಸೊ ನಿಮಗೆ ಈಗ ಚಾಯ್ಸ್ 4 ಸೆಲೆಕ್ಟ್ ಮಾಡಿದ್ದೀರಾ ಅಂದ ತಕ್ಷಣ ನೀವು ಸಿಸ್ಟಮಿಂದ ಔಟ್ ಆಗೋದಿಲ್ಲ, UG CET ಕೌನ್ಸ್ಲಿಂಗಿಂದ ಮಾತ್ರ ಔಟ್ ಆಗ್ತೀರಾ. ನೀವು ಆ್ಯಡ್ ಮಾಡಿರುವಂತಹ ನೀಟ್ ಆಪ್ಷನ್ ಎಂಟ್ರಿ ಹಾಗೇ ಇರುತ್ತೆ. ಸೊ ನಿಮಗೆ ಮುಂದಿನ ರೌಂಡಲ್ಲಿ ನೀಟ್ ಬೇಸ್ಡ್ ಮೇಲೆ ಮೆಡಿಕಲ್ ಆಗಿರ್ಬೋದು, ಡೆಂಟಲ್ ಆಗಿರ್ಬೋದು, ಅಥವಾ ಆಯುಷ್ ಕೋರ್ಸ್ಗಳು ಯಾವ್ದು ಬೇಕಾದರೂ ತಗೊಳ್ಳೋಕ್ಕೆ ಚಾನ್ಸ್ ಇದೆ. ಸೊ ಇದು KA ಕಡೆಯಿಂದ ತುಂಬಾ ಏನಪ್ಪ ಅಂದರೆ ಉಪಯೋಗವಾಗಿರುವಂಥ ಒಂದಿಷ್ಟು ವಿಷಯಗಳು. ಮತ್ತೊಂದು ಏನಂದರೆ, ಯಾರಿಗೆ ಈಗ ಸೀಟ್ ಸಿಕ್ಕಿದ್ದನ್ನು ನೀವು ಕ್ಯಾನ್ಸಲ್ ಮಾಡ್ಕೊಳ್ತಾ ಇದ್ದೀರಾ, ಸರೆಂಡರ್ ಮಾಡ್ತಾ ಇದ್ದೀರಾ, ಅವರು ಆಫ್ಲೈನಲ್ಲಿ ಅವರು ಹೋಗಿ 5,000 ರೂಪಾಯಿ ಪೆನಾಲ್ಟಿ ಕೊಟ್ಟು ಕ್ಯಾನ್ಸಲ್ ಮಾಡ್ಕೊಳ್ಬೇಕಾಗತ್ತೆ. ಅದನ್ನು ನೆನ್ಪಿಟ್ಕೊಳ್ಳಿ. ಮತ್ತು ನಾಳೆ ಕೊನೆ ದಿನಾಂಕ ಅಡ್ಮಿಷನ್ ಆಗೋದಕ್ಕೆ. ನಿಮಗೆಲ್ಲ ಗೊತ್ತೇ ಇರ್ಬೋದು, ತುಂಬ ಜನ ಈಗ ಅಡ್ಮಿಷನ್ ತಗೊಂಡಿರ್ಬೋದು. ಅವರಿಗೆಲ್ಲ ಕಂಗ್ರ್ಯಾಚುಲೇಷನ್ಸ್. ನೀವು ನಿಮ್ಮ ಒಂದು ಕಾಲೇಜಿನ ಪಯಣ ಚೆನ್ನಾಗಿರಲಿ ಅಂತ ಹೇಳ್ತಾ, ಯಾರೆಲ್ಲ ಇನ್ನೂ ಕೂಡ ಅಡ್ಮಿಷನ್ ತಗೊಂಡಿಲ್ವೋ ಸ್ವಲ್ಪ ಅರ್ಜೆಂಟ್ ಮಾಡ್ಕೊಳ್ಳಿ.
ಯಾಕಂದರೆ ಒಂದು ಬಾರಿ ಅವರು ಹೇಳಿಬಿಟ್ಟಿದ್ದಾರೆ, ಮತ್ತೆ ಅವರು ಡೇಟ್ ಎಕ್ಸ್ಟೆಂಡ್ ಮಾಡೋದು ಕಷ್ಟ ಇದೆ. ಯಾಕೆಂದರೆ ಅವರಿಗೆ ಡೆಡ್ಲೈನ್ ಸಿಕ್ಬಿಟ್ಟಿದೆ. ಅಷ್ಟರೊಳಗಡೆ 3 ರೌಂಡ್ಗಳನ್ನು ಮುಗಿಸೋ ಅಂಥ ಒಂದು ಅನಿವಾರ್ಯತೆ ಇರೋದ್ರಿಂದ ಅವರು ಮತ್ತೆ ಈ ಒಂದು ಡೇಟನ್ನು ಎಕ್ಸ್ಟೆಂಡ್ ಮಾಡೋದು ಕಷ್ಟ. ಆದರೂ ಕೂಡ ಎಕ್ಸ್ಟೆಂಡ್ ಆಗಲಿ, 1-2 ದಿವಸದಿಂದ ಎಕ್ಸ್ಟೆಂಡ್ ಆದರೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಅಂತ ನಾವು ಕೂಡ KEAದಲ್ಲಿ ಕೇಳ್ಕೊಳ್ತೀವಿ. ಬಟ್ ಸ್ಟಿಲ್ ನೀವು ನಿಮ್ಮ ಒಂದು ಅರ್ಜೆಂಟನ್ನು ನೀವು ಇಟ್ಕೊಳ್ಬೇಕು, ಡಾಕ್ಯುಮೆಂಟ್ಗಳನ್ನು ರೆಡಿ ಮಾಡಿ ಇಟ್ಕೊಳ್ಬೇಕು. ಯಾವುದೇ ರೀತಿಯಾದಂಥ ಡಾಕ್ಯುಮೆಂಟನ್ನು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಡಾಕ್ಯುಮೆಂಟ್ಗಳು ಯಾವ್ಯಾವ ಬೇಕಾಗಿತ್ತು ಅನ್ನೋದನ್ನೆಲ್ಲ ಒಂದ್ಸತಿ ನೋಡಬೇಕಂದ್ರೆ ಈ ಹಿಂದಿನ ವೀಡಿಯೋಗಳನ್ನು ನೋಡಿ ಅಲ್ಲಿ ನಾನು ಕೊಟ್ಟಿದ್ದೀನಿ. ಸೊ ಚಾನಲನ್ನು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಮಾಡ್ಕೊಳ್ಳಿ. ಯಾಕೆಂದರೆ ಇದೇ ರೀತಿಯಾದಂಥ ತುಂಬ ಉಪಯೋಗವಾಗಿರುವಂಥ ಒಂದು ವಿಷಯಗಳು ಈ ಒಂದು ಚಾನಲಲ್ಲಿ ಬರ್ತಾ ಇರುತ್ತೆ. ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಈ ಒಂದು ಎಲ್ಲ ಗುಡ್ ನ್ಯೂಸ್ಗಳನ್ನು ಶೇರ್ ಮಾಡ್ಕೊಳ್ಳಿ. ಸೊ ಅವರಿಗೂ ಕೂಡ ಒಂದಿಷ್ಟು ಹೋಪ್ ಸಿಗುತ್ತೆ ಅಂತ ಹೇಳ್ತಾ ಮುಂದಿನ ವಿಡಿಯೋ ಜೊತೆಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಜೈ ಹಿಂದ್.